ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 12 ಪಾಯಿಂಟ್ಸ್ ಡೌನ್ ಆಗಿ 74,102 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 37 ಪಾಯಿಂಟ್ಸ್ ಗೇನ್ ಆಗಿ 22,497 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 362 ಪಾಯಿಂಟ್ಸ್ ಡೌನ್ ಆಗಿ 47,853 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓವರ್ ಆಲ್ ಮಿಕ್ಸ್ಡಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಮಾರ್ಕೆಟ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆ ಟೈಮಲ್ಲಿ ಗಿಫ್ಟ್ ನಿಫ್ಟಿ ನೋಡಿಕೊಂಡ್ರೆ ನಿಯರ್ಲಿ 200 ಪಾಯಿಂಟ್ಸ್ ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇತ್ತು. ಯಾಕಂದರೆ US ಮಾರ್ಕೆಟ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ US ಮಾರ್ಕೆಟ್ ಯಾಕೆ ಕರೆಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ಕೊಳ್ಳೋಣ. ಮತ್ತು ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಎಲ್ಲ ಇಂಡಿಸಿಸ್ಸೂ ನೆಗೆಟಿವಲ್ಲೇ ಓಪನ್ ಆದವು. ಮತ್ತು ಇವತ್ತು ನಿಫ್ಟಿ 50 ಆದರೆ ಲೋಸಿಂದ ಎಬೋ 200 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಸೆನ್ಸೆಕ್ಸ್ ನೋಡಿಕೊಂಡ್ರೆ ಡೇ ಲೋಸಿಂದ ಎಬೋ 400 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಇಷ್ಟು ನೆಗೆಟಿವಲ್ಲಿ ಓಪನ್ ಆಗೋದಕ್ಕೆ ರೀಸನ್ ಏನು ಅಂದರೆ US ಮಾರ್ಕೆಟ್. ಅದೇ ಥರ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವರು ಸೆನ್ಸೆಕ್ಸ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಡಿಸೆಂಬರ್ಗೆಲ್ಲ ಬೇಸ್ ಕೇಸಲ್ಲಿ ನೋಡ್ಕೊಂಡ್ರು ಸೆನ್ಸೆಕ್ಸ್ 93,000 ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಅದಾದಮೇಲೆ ಬುಲ್ ಕೇಸಲ್ಲಿ ನೋಡಿಕೊಂಡ್ರೆ ಸೆನ್ಸೆಕ್ಸ್ ಈ ಡಿಸೆಂಬರ್ಗೆಲ್ಲ 1,05,000 ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 41% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಥರ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿರೋದಕ್ಕೆ ಮಾರ್ಕೆಟ್ ರಿಕವರ್ ಆಗ್ತಾ ಬಂದು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಅಷ್ಟಾಗಿ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸು ಅಪ್ಡೇಟ್ ಆಗಿರಲಿಲ್ಲ. ಈ ಎರಡೂ ರೀಸನಿಂದನೇ ಮಾರ್ಕೆಟ್ ರಿಕವರ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಯಿತು. ಇದಕ್ಕೆ ಏನೇನು ರೀಸನ್ಸ್ ಇರ್ಬೋದು? ಅದಾದಮೇಲೆ ನಿನ್ನೆ US ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗೋಗಿದೆ. ನ್ಯಾಸ್ಡ್ಯಾಕ್ ಆದರೆ 4% ಕರೆಕ್ಟ್ ಆಗಿದೆ ಒಂದೇ ದಿನನೇ. ಈ ಥರ ಕರೆಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ಇವಾಗ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ನಿನ್ನೆ ನೋಡಿಕೊಂಡ್ರೆ ಮಾರ್ಕೆಟ್ ಓಪನಿಂಗಲ್ಲಿ ಪಾಸಿಟಿವ್ಗೆ ಓಪನ್ ಆಯಿತು. ಆದರೆ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಈ ಥರ ಕರೆಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ಈ ಗ್ಲೋಬಲ್ ವೆಲ್ತ್ ಸಮ್ಮಿಟಲ್ಲಿ ಶಂಕರ್ ಶರ್ಮಾ ಅವರು ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ನೆಕ್ಸ್ಟ್ 5 ಇಯರ್ಸಲ್ಲಿ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿ ಯಾವುದೇ ಥರ ರಿಟರ್ನ್ಸ್ ಕೊಡಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದರೆ ಇವಾಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರು ನಿಫ್ಟಿಯಲ್ಲಿ 5 ವರ್ಷ ಆದಮೇಲೆ ಆ ಲಕ್ಷ ಹಂಗೆ ಇರುತ್ತೆ, ಯಾವುದೇ ಥರ ರಿಟರ್ನ್ಸ್ ಜನರೇಟ್ ಆಗಿರಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ ಬಂದಿರೋದ್ರಿಂದನೇ ಮಾರ್ಕೆಟಲ್ಲಿ ಆ ಥರ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿರೋದು. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಓಪನ್ ಆದಮೇಲೆ US ಫ್ಯೂಚರ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಅದೇ ವೀಕೆಂಡಲ್ಲೇ ಟ್ರಂಪ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಆ ಇಂಟರ್ವ್ಯೂಯಲ್ಲಿ ಒಬ್ಬರು ರಿಪೋರ್ಟರ್ ಏನಂತ ಕೇಳಿದ್ದಾರೆ ಅಂದರೆ, ಇವಾಗ ನೀವು ಈ ಥರ ಎಲ್ಲ ಕಂಟ್ರೀಸ್ ಮೇಲೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀರಲ್ಲ, ಈ ಥರ ಟ್ಯಾರಿಫ್ ಇನ್ಕ್ರೀಸ್ ಮಾಡೋದ್ರಿಂದ US ಅಲ್ಲಿ ರಿಸಿಷನ್ ಬರೋ ಚಾನ್ಸಸ್ ಇದೆ ಅಲ್ವಾ ಅಂತ ಕೇಳಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದರೆ, ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಇರುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ನೋಡಿಕೊಂಡ್ರೆ ಇದು US ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ತರ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಅರ್ಥ ಏನು ಗೊತ್ತಾ? ಇವಾಗ ಶಾರ್ಟ್ ಡ್ಯೂರೇಷನ್ ಅಲ್ಲಿ ರಿಸಿಷನ್ ಬರೋ ಚಾನ್ಸಸ್ ಇರ್ಬೋದು ಅಂತ ಹೇಳ್ತಾ ಇರೋ ಥರನೇ ಇದೆ. ಅದಕ್ಕೋಸ್ಕರನೇ ಮಾರ್ಕೆಟ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಅದೇ ವೀಕೆಂಡಲ್ಲೇ ಕ್ಯಾನಡಾದಲ್ಲಿ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ. ಇವಾಗ ಹೊಸದಾಗಿ ಬಂದಿರೋ ಪ್ರೈಮ್ ಮಿನಿಸ್ಟರ್ ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಇವಾಗ ಕ್ಯಾನಡಾ ರಿಲೇಟೆಡ್ ಆಗಿ ಟ್ಯಾರಿಫ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಫಸ್ಟು 25% ಟ್ಯಾರಿಫ್ ಹಾಕಿದ್ರು. ಅದಾದಮೇಲೆ ಕ್ಯಾನಡಾದವರು ಸಹ US ಗೂಡ್ಸ್ ಮೇಲೆ 25% ಟ್ಯಾರಿಫ್ ಇರುತ್ತೆ ಅಂದರು. ಮತ್ತು ಈ ಎರಡೂ ಟ್ಯಾರಿಫ್ ಆದಮೇಲೆ ಮತ್ತೆ ಇನ್ನೊಂದು ಸಲ 10% ಅಡಿಷ್ನಲ್ ಟ್ಯಾರಿಫ್ ಇರುತ್ತೆ ಈ ಪವರ್ ರಿಲೇಟೆಡ್ ಆಗಿ ಅಂತ ಅಪ್ಡೇಟ್ ಮಾಡಿದ್ರು. ಮತ್ತು ಹೊಸದಾಗಿ ಬಂದಿದ್ರಲ್ಲ ಈ ಕ್ಯಾನಡಾ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಕ್ಯಾನಡಾದಲ್ಲಿ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇದೆ ಅದು US ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕ್ಯಾನಡಾ ಮೇಲೆ ಇವಾಗ ಟ್ಯಾರಿಫ್ ಇದೆ ಅಲ್ಲ, ಈ ಟ್ಯಾರಿಫ್ ಏನಾದರೂ ಸ್ಟಾಪ್ ಮಾಡಲಿಲ್ಲ ಅಂತ ಅಂದರೆ US ಗೆ ಯಾವುದೇ ಥರ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಾಕ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ಯಾವಾಗ ಹೊರಗಡೆ ಬಂತೋ ಅವಾಗ ಕಂಪ್ಲೀಟ್ US ಮಾರ್ಕೆಟ್ ಕರೆಕ್ಟ್ ಆಗೋಗಿದೆ. ಅದ್ರ ಜೊತೆಗೆ ಈ ಟೆಸ್ಲಾ ಬಗ್ಗೆ ರೀಸೆಂಟ್ ಟೈಮಲ್ಲಿ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತು ಟೆಸ್ಲಾ ಸೇಲ್ಸ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ಫಸ್ಟ್ US ಅಲ್ಲಿ ಡ್ರಾಪ್ ಆಯಿತು, ಅದಾದಮೇಲೆ ಯುರೋಪಲ್ಲಿ ಡ್ರಾಪ್ ಆಯಿತು, ಮತ್ತು ಇವಾಗ ಚೈನಾದಲ್ಲಿ ಸಹ ಡ್ರಾಪ್ ಆಗಿದೆ. ಇವಾಗ ಚೈನಾದಲ್ಲಿ ಟೆಸ್ಲಾ ಸೇಲ್ಸ್ ನೋಡಿಕೊಂಡ್ರೆ 19 ಮಂತ್ಸ್ ಲೋಗೆ ಟಚ್ ಆಗಿದೆ. ಮತ್ತು ಇದೇ ಟೈಮಲ್ಲೇ ಟೆಸ್ಲಾಗೆ ಕಾಂಪಿಟೇಟರ್ ಆದ BYD ಕಾರ್ಸ್ ಏನಿದಾವೆ, ಇದು ಚೈನಾ ಕಂಟ್ರಿಗೆ ಸಂಬಂಧಪಟ್ಟಿರೋ ಕಾರ್. ಇದು BYD ಅಂತ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಕಾರ್ ಸೇಲ್ಸ್ ನೋಡಿಕೊಂಡ್ರೆ 10 ಮಂತ್ಸ್ ಹೈಗೆ ಟಚ್ ಆಗಿದೆ. ಈ BYD ಕಾರ್ ಸೇಲ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ.
ಓವರಾಲ್ ಈ ಎಲ್ಲ ರೀಸನ್ಸಿಂದ ನ್ಯಾಸ್ಡ್ಯಾಕ್ ಆದರೆ 4% ಡ್ರಾಪ್ ಆಗಿದೆ ಮತ್ತು S&P 500 ಆದರೆ 2.7% ಡ್ರಾಪ್ ಆಗಿದೆ ಒಂದೇ ದಿನವೇ. ಅದಾದಮೇಲೆ US ಅಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಕಂಪ್ನೀಸ್ ಇದ್ವೋ ಆ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗಿದ್ದಾವೆ. ಟೆಸ್ಲಾ ನೋಡಿಕೊಂಡ್ರೆ ನಿನ್ನೆ ಒಂದೇ ದಿನ 15% ಕರೆಕ್ಟ್ ಆಗಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಷನಲ್ಲಿ ವಿನ್ ಆದ್ರಲ್ಲ, ಆ ಟೈಮಿಂದ ಟೆಸ್ಲಾ ಶೇರ್ ಪ್ರೈಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಬರ್ತಿತ್ತು. ಆ ಟೈಮಲ್ಲೇ ನಿಯರ್ಲಿ 30%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತೋ ಅಷ್ಟೂ ಕರೆಕ್ಟ್ ಆಗೋಗಿದೆ. ಅದಾದಮೇಲೆ NVIDIA ಆದರೆ 5% ಕರೆಕ್ಟ್ ಆಗಿದೆ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ 5%, ಆಪಲ್ ಶೇರ್ಸ್ 5%, JP Morgan ಶೇರ್ಸ್ 5%, ಮತ್ತು ಮೈಕ್ರೋಸಾಫ್ಟ್ ಸಹ ತುಂಬಾ ಕರೆಕ್ಟ್ ಆಗಿದೆ. ಈ ಥರ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲನೂ ನೆನೆ ತುಂಬಾ ಕರೆಕ್ಟ್ ಆಗಿದೆ. ಅದರಿಂದ ಓವರಾಲ್ US ಮಾರ್ಕೆಟೇ ಫಾಲ್ ಆಗೋಗಿರೋದು. ನೆಕ್ಸ್ಟ್ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಕಮೆಂಟ್ ಸೆಷನಲ್ಲೂ ಕಮೆಂಟ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ 2 ಡೇಸಲ್ಲಿ ಮಾರ್ಕೆಟಲ್ಲಿ ಈ ತುಂಬಾ ಇಂಪಾರ್ಟೆಂಟ್ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ. ಯಾವ್ಯಾವ ಡೇಟಾಸ್ ಅಪ್ಡೇಟ್ ಆಗ್ತಾ ಇದ್ದಾವೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಇಂಡಿಯಾ ರಿಲೇಟೆಡ್ ಆಗಿ ನಾಳೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅಪ್ಡೇಟ್ ಆಗುತ್ತೆ ಮತ್ತು ಇನ್ಫ್ಲೇಷನ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಈ 2 ಡೇಟಾ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಪ್ರಕಾರ ಈ ಇನ್ಫ್ಲೇಷನ್ ಡೇಟಾ ಸ್ವಲ್ಪ ಕಮ್ಮಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಇನ್ಫ್ಲೇಷನ್ ಡೇಟಾ ಯಾವ ಥರ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ನಾಳೆ ರಾತ್ರಿ US ಮಾರ್ಕೆಟಲ್ಲೂ ಸಹ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದ್ರ ಇಂಪ್ಯಾಕ್ಟ್ ನಮಗೆ ಗುರುವಾರ ಮಾರ್ಕೆಟಲ್ಲಿರುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಡೇಟಾನ ಟ್ರ್ಯಾಕ್ ಮಾಡ್ತಾ ಇರಿ. ನಾಳೆ ಸಹ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ನೋಡ್ತಾ ಇದ್ದೀರಾ, ಈ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹಿಂದಿನ ವಾರ ಸಹ ಒಂದು ಸಲ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ನೋಡಿಕೊಂಡ್ರೆ ಈ BSE ಕಂಪನಿ ನೋಡಿದ್ರಾ, ನಿಯರ್ಲಿ 5% ಕರೆಕ್ಟ್ ಆಗಿದೆ. ಆಮೇಲೆ HDFC AMC ನೋಡಿಕೊಂಡ್ರೆ ನಿಯರ್ಲಿ 2% ಕರೆಕ್ಟ್ ಆಗಿದೆ. 361 ಆದರೆ 8% ಕರೆಕ್ಟ್ ಆಗಿದೆ. ಬರೀ ಇಷ್ಟೇ ಕಂಪನೀಸೇ ಅಲ್ಲ, ಈ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಆಗಿರೋ ಕಂಪನೀಸ್ ಎಲ್ಲ ಇವತ್ತು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ನಮ್ಮ ಮಾರ್ಕೆಟಲ್ಲಿ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಬರ್ತಾ ಇದೆ. 1 ತಿಂಗಳು ಕರೆಕ್ಟ್ ಆದರೆ ಪರವಾಗಿಲ್ಲ, 2 ತಿಂಗಳು ಕರೆಕ್ಟು, 3 ತಿಂಗಳು ಕರೆಕ್ಟು, 4 ತಿಂಗಳು, 5 ತಿಂಗಳು, ಇದೇ ಥರನೇ ಮಾರ್ಕೆಟಲ್ಲಿ ಕರೆಕ್ಷನ್ ಅನ್ನೋದು ಕಂಟಿನ್ಯೂ ಆಗ್ತಾನೇ ಹೋಗ್ತಾ ಇದೆ. ಅದರಿಂದ ರಿಟೇಲ್ ಪಾರ್ಟಿಸಿಪೇಷನ್ ಅನ್ನೋದೇನಿದೆ ನಮ್ಮ ಮಾರ್ಕೆಟಲ್ಲಿ ಅದು ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಅದರಿಂದನೇ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಲಾಸ್ಟ್ 1.5 ಇಯರಲ್ಲಿ ನೋಡಿಕೊಂಡ್ರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಏನಿದ್ದಾವೆ ಇವೆಲ್ಲ ತುಂಬಾ ಬೆಳೆದೋಗಿದ್ವು. ಯಾಕಂದರೆ ಮಾರ್ಕೆಟಲ್ಲಿ ಪಾರ್ಟಿಸಿಪೇಷನ್ ಅನ್ನೋದು ತುಂಬಾ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಇನ್ವೆಸ್ಟರ್ಸ್ ಕೂಡ ಮಾರ್ಕೆಟ್ ಒಳಗಡೆ ತುಂಬಾ ಬಂದಿದ್ರು. ಅದಕ್ಕೋಸ್ಕರ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ತುಂಬಾ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ವು ಲಾಸ್ಟ್ 1.5 ಇಯರಲ್ಲಿ. ಆದರೆ ಆಕ್ಟಿವಿಟಿ ನೋಡಿಕೊಂಡ್ರೆ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ ಕಂಟಿನ್ಯೂಸ್ ಆಗಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇವಾಗ ಈ ಟ್ರೇಡಿಂಗ್ ವಾಲ್ಯೂಮ್ಸ್ ಈಕ್ವಿಟೀಸಲ್ಲೂ ಮತ್ತು ಡಿರವೇಟಿವ್ಸಲ್ಲಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಅದರಿಂದನೇ ಈ ಕ್ಯಾಪಿಟಲ್ ಮಾರ್ಕೆಟ್ಸ್ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಏನಾದರೂ ಬೌನ್ಸ್ ಬ್ಯಾಕ್ ಆದರೆ ಈ ಕ್ಯಾಪಿಟಲ್ ಮಾರ್ಕೆಟ್ಸ್ ಎಲ್ಲ ಬೆಟರಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದ್ದಾವೆ. ಒಂದು ವೇಳೆ ಮಾರ್ಕೆಟ್ ಇದೇ ಥರ ಸೈಡ್ ವೇಸಲ್ಲಿದ್ದರು ಅಥವಾ ಇದೇ ಥರ ಇನ್ನೂ ಫಾಲ್ ಆಗ್ತಾ ಹೋದರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸಲ್ಲಿ ಇನ್ನೂ ಸ್ವಲ್ಪ ಕರೆಕ್ಷನ್ ನೋಡೋ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಈ ಫೆಬ್ರವರಿ ಮಂತಲ್ಲೇ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿರೋದು. ಅದಕ್ಕೋಸ್ಕರ ಈ ಆಂಫಿ ಡೇಟಾ ಕೂಡ ನೋಡ್ಕೊಬೇಕು. ಈ ಸಲ ಯಾವ ಥರ ಇನ್ಫ್ಲೋಸ್ ಬಂದಿದ್ದಾವೆ, ಯಾವ್ಯಾವ ಸೆಕ್ಟರಲ್ಲಿ ತುಂಬಾ ಇನ್ಫ್ಲೋಸ್ ಬಂದಿದ್ದಾವೆ, ಯಾವ ಸೆಕ್ಟರಿಂದ ಔಟ್ಫ್ಲೋಸ್ ಹೋಗಿದ್ದಾವೆ, ಮತ್ತು ಈ ಮಂತಲ್ಲಿ ಸಿಪ್ ಮುಖಾಂತರ ಎಷ್ಟು ಇನ್ಫ್ಲೋಸ್ ಬಂದಿದ್ದಾವೆ ಮಾರ್ಕೆಟ್ ಒಳಗಡೆ ಅಂತ ಪ್ರತಿಯೊಂದು ಡೇಟಾನು ಈ ಸಲ ಚೆಕ್ ಮಾಡ್ಕೊಬೇಕು. ಈ ಆಂಫಿ ಡೇಟಾ ಅಪ್ಡೇಟ್ ಆಗ್ತಿದ್ದಂಗೆ ನಿಮಗೆ ಶೇರ್ ಮಾಡ್ತೀನಿ. ಈ ಸಲ ಎಷ್ಟು ಇನ್ಫ್ಲೋಸ್ ಬಂದಿದ್ದಾವೆ ನಮ್ಮ ಮಾರ್ಕೆಟ್ ಒಳಗಡೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ CDSL ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 45% ಕರೆಕ್ಟ್ ಆಗಿದೆ. ಮತ್ತು ಏಂಜಲ್ ಒನ್ ನೋಡಿಕೊಂಡ್ರೆ 42% ಕರೆಕ್ಟ್ ಆಗಿದೆ. ಮತ್ತು ಕ್ಯಾಂಪ್ಸ್ ಆದರೆ 37% ಕರೆಕ್ಟ್ ಆಗಿದೆ. ಈ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದ್ದಾವೆ. ಮತ್ತು ಫ್ರೆಂಡ್ಸ್ ಇವಾಗ CDSL ನೋಡಿಕೊಂಡ್ರೆ 45% ಕರೆಕ್ಟ್ ಆಗಿದೆ ಅಲ್ಲ, ಯಾಕಂತ ಅಂದರೆ ಇದಕ್ಕೆ ಒಂದೇ ರೀಸನ್ನೇ, ಇದು ಈ ಬುಲ್ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಈ ಕಂಪನಿ ಎಬೋ 100% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಯಾವಾಗ ಈ ಬುಲ್ ಮಾರ್ಕೆಟ್ ಶುರು ಆಯಿತೋ ಆವಾಗ ನಂಬರ್ ಆಫ್ ಡಿಮ್ಯಾಟ್ಸ್ ಅಕೌಂಟ್ ಅನ್ನೋದು ತುಂಬಾ ಆ್ಯಡ್ ಆಗ್ತಾ ಬಂದವು. ಅವಾಗ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ ಕ್ವಾರ್ಟರ್ ಕಂಪ್ಯಾರಿಸನಲ್ಲಿ ಚೆಕ್ ಮಾಡಿಕೊಂಡ್ರು ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಅನ್ನೋದು ತುಂಬಾ ಜಾಸ್ತಿ ಓಪನ್ ಆಗ್ತಾ ಇದ್ವು. ಇವಾಗ ನೋಡಿಕೊಂಡ್ರೆ
ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದೆ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ನಿಯರ್ಲಿ 25% ಕರೆಕ್ಟ್ ಆಗಿದೆ. ಲಾರ್ಜ್ ಕ್ಯಾಪ್ಸ್ ಆದರೆ ನಿಫ್ಟಿ 50 ಆದರೆ ಎಬೋವ್ 15% ಕರೆಕ್ಟ್ ಆಗಿದೆ. ಲಾಸ್ಟ್ 5 ಮಂತ್ಸಿಂದ ನೋಡಿಕೊಂಡ್ರು ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಈ ಟೈಮಲ್ಲಿ ನಂಬರ್ ಆಫ್ ಡಿಮ್ಯಾಟ್ಸ್ ಅಕೌಂಟ್ ಅನ್ನೋದು ತುಂಬಾ ಕಮ್ಮಿ ಓಪನ್ ಆಗ್ತಾ ಇದೆ. ಅದರಿಂದನೇ ಈ CDSL ಕಂಪನಿ ರೀಸೆಂಟ್ ಟೈಮಲ್ಲಿ ಇಷ್ಟು ಕರೆಕ್ಟ್ ಆಗ್ತಾ ಬರ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ನೀವು ಯಾರಾದರೂ ITC ಹೋಟೆಲ್ನ ಹೋಲ್ಡ್ ಮಾಡ್ತಾ ಇದ್ರೆ ಇದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಈ ITC ಹೋಟೆಲ್ ಬಗ್ಗೆ ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಜಾನ್ವರಿ ಎಂಡಲ್ಲಿ ಈ ITC ಹೋಟೆಲ್ ಮಾರ್ಕೆಟ್ಗೆ ಲಿಸ್ಟ್ ಆಯಿತು. NSE ನೋಡಿಕೊಂಡ್ರೆ 180 ರುಪೀಸಾಗಿ ಲಿಸ್ಟ್ ಆಯಿತು. ಮತ್ತು BSE ನೋಡಿಕೊಂಡ್ರೆ 188 ರುಪೀಸ್ ಪರ್ ಶೇರ್ ಆಗಿ ಲಿಸ್ಟ್ ಆಯಿತು. ಅವಾಗಿಂದ ಇದುವರೆಗೂ ನೋಡಿಕೊಂಡ್ರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂದರೆ ನಿಯರ್ಲಿ 10% ಫಾಲ್ ಆಗಿದೆ ಲಿಸ್ಟೆಡ್ ಪ್ರೈಸ್ಗಿನ್ನ. ಇವಾಗ ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಇಂಡಿಯಾದಲ್ಲಿ ಸಮ್ಮರ್ ಶುರು ಆಗಿದೆ. ಈ ಟೈಮಲ್ಲಿ ವೆಕೇಷನ್ಸ್ಗೆ ತುಂಬ ಜನ ಹೋಗ್ತಾರೆ. ಅದರಿಂದ ಈ ಹೋಟೆಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆಲ್ಲ ಇದು ತುಂಬಾ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ITC ಹೋಟೆಲ್ ಟಾರ್ಗೆಟ್ ಪ್ರೈಸ್ನ 220 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಈ ಟಾರ್ಗೆಟ್ ಪ್ರೈಸ್ ಏನಾದರೂ ಇದು ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಪ್ರೈಸ್ ಬಂದು 260 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿಯರ್ಲಿ 35% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಈ ಟಾರ್ಗೆಟ್ ಪ್ರೈಸ್ನ ಬ್ರೇಕ್ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ಇಂಡಿಯಾದಲ್ಲಿ ಟೂರಿಸಂ ಸೆಗ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಆಗಿ ಬೆಳೀತಾನೆ ಇದೆ. ಅದ್ರ ಜೊತೆಗೆ ಇವಾಗ ಹೋಟೆಲ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ ಇಂಡಿಯಾದಲ್ಲೇ ಟಾಪ್ ಹೋಟೆಲ್ ಯಾವ್ದು ಹೇಳಿ, ಇಂಡಿಯನ್ ಹೋಟೆಲ್ಸ್. ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಇರೋದೇನೆ ಈ ITC ಹೋಟೆಲ್ಸ್. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಫ್ಯೂಚರ್ ಎಕ್ಸ್ಪಾನ್ಷನ್ ಬಗ್ಗೆ ಕೂಡ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ITC ಹೋಟೆಲ್ಸ್ ಅವ್ರ ಹತ್ರ ಟೋಟಲ್ 140 ಹೋಟೆಲ್ಸ್ ಇದಾವೆ ಮತ್ತು 13,000 ರೂಮ್ಸ್ ಇದಾವೆ. ಅದ್ರ ಜೊತೆಗೆ ಇದರಲ್ಲಿ 35% ಹೋಟೆಲ್ಸ್ ಏನಿದೆ ಇದೆಲ್ಲ ಓನ್ ಹೋಟೆಲ್ಸೇ. ಇನ್ನು ಮಿಕ್ಕಿರೋ 65% ಹೋಟೆಲ್ಸ್ ಏನಿದಾವೆ ಅದು ರೆಂಟೆಡ್ ಹೋಟೆಲ್ಸ್ ಮತ್ತು ಫ್ರಾಂಚೈಸಿ ಮಾಡೆಲಲ್ಲಿ ಹೋಟೆಲ್ಸ್ನ ರನ್ ಮಾಡ್ತಾ ಇದ್ದಾರೆ. ಇವಾಗ ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಆಗಿ ಏನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನಿಯರ್ಲಿ 400 ಹೋಟೆಲ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಮಂತಲ್ಲಿ ನೋಡಿಕೊಂಡ್ರೆ ಒಂದು ಹೋಟೆಲ್ನ ಓಪನ್ ಮಾಡ್ತೀವಿ, ಅದೇ ಥರನೇ ಪ್ರತಿ ಮಂತೂ ಒಂದೊಂದು ಹೋಟೆಲ್ನ ಓಪನ್ ಮಾಡ್ತಾನೆ ಹೋಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಕ್ವಾರ್ಟರಲ್ಲಿ ಇವ್ರ ನಂಬರ್ಸ್ ನೋಡಿಕೊಂಡ್ರೆ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದರು. ಮತ್ತು ಅದೇ ಥರನೇ ಕಮಿಂಗ್ ಕ್ವಾರ್ಟರ್ಸಲ್ಲೂ ಇವರು ಅದೇ ಥರನೇ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಬಂದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಿ ಸಮ್ಮರ್ ಅಲ್ಲ, ಇವಾಗ ತುಂಬ ಜನ ಈ ಸಮ್ಮರ್ ವೆಕೇಷನ್ಗೋಸ್ಕರ ತುಂಬ ಪ್ಲೇಸಸ್ನ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಇವರೇನಾದರೂ ಪಾಸಿಟಿವ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಶೇರ್ ಪ್ರೈಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾ ಹೋಗ್ತಾರೆ ಅಂತ. ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ಸ್. ಈ ಕಂಪನಿ ನೋಡಿದ್ರಾ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಹೊಸದಾಗಿ ಒಂದು 843 crores ಆರ್ಡರ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ PSU ಡಿಫೆನ್ಸ್ ಕಂಪನಿ ಹತ್ರ ಟೋಟಲ್ ಆರ್ಡರ್ ಬುಕ್ ನೋಡಿಕೊಂಡ್ರೆ 14,567 crores ಆರ್ಡರ್ ಬುಕ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಡಿಫೆನ್ಸ್ ಕಂಪನೀಸ್ ಹತ್ರ ಆರ್ಡರ್ ಬುಕ್ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಡಿಫೆನ್ಸ್ ಕಂಪನೀಸ್ ಹತ್ರ ನನಗೊಂದು ಕನ್ಸರ್ನ್ ಇದೆ. ಏನಂತ ಅಂದರೆ, ಇವಾಗ ಈ ಡಿಫೆನ್ಸ್ ಕಂಪನೀಸ್ಗೆ ಮಲ್ಟಿಪಲ್ ಆರ್ಡರ್ಸೇ ಬರ್ತಾ ಇರ್ತಿದೆ. ಆದರೆ ಆ ಆರ್ಡರ್ಸ್ನ ಕರೆಕ್ಟ್ ಟೈಮ್ಗೆ ಇವರು ಡೆಲಿವರ್ ಮಾಡ್ತಾರಾ ಇಲ್ವಾ ಅನ್ನೋದೇ ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ. ಅದರಿಂದನೇ ಇವಾಗ ರೀಸೆಂಟ್ ಟೈಮಲ್ಲಿ ತುಂಬಾ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗಿದ್ದಾವೆ. ಏನಕ್ಕೆ ಅಂತ ಅಂದರೆ, ಇವ್ರಿಗೆ ಬಂದಿರೋ ಆರ್ಡರ್ನ ಕರೆಕ್ಟ್ ಟೈಮ್ಗೆ ಇವರು ಡೆಲಿವರ್ ಮಾಡೋಕ್ಕಾಗ್ತಿಲ್ಲ ಅಂತ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಅದರಿಂದನೇ ತುಂಬಾ ಡಿಫೆನ್ಸ್ ಕಂಪನೀಸ್ ಕರೆಕ್ಟ್ ಆಗಿರೋದು. ಅದಕ್ಕೋಸ್ಕರನೇ ನೀವು ಯಾರಾದರೂ ಡಿಫೆನ್ಸ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದ್ಸಲ ಇವರು ಟೈಮ್ ಟು ಟೈಮ್ ಆರ್ಡರ್ಸ್ನ ಡೆಲಿವರ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ. ಮತ್ತು ಜೆಫ್ರೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾವ ಇಲ್ವಾ ಅಂತ. ನೆಕ್ಸ್ಟ್ SJVN. ಈ ಕಂಪನಿಗೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಛತ್ತೀಸ್ಗಢ ಗೌರ್ಮೆಂಟ್ ಜೊತೆ ಮತ್ತು ಸ್ಟೇಟ್ ಓನ್ಡ್ ಪವರ್ ಜನರೇಷನ್ ಕಂಪನಿ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 1800 ಮೆಗಾವಾಟ್ಸ್ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಟೋಟಲ್ ವರ್ತ್ ಬಂದು 9,500 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟಿಂದನೇ ನಿಯರ್ಲಿ 5,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾನಿ ಪೋರ್ಟ್ಸ್. ಇವತ್ತು ಮಕ್ವೇರ್ ಅವರು ಅದಾನಿ ಪೋರ್ಟ್ಸ್ಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು
ಟಾರ್ಗೆಟ್ ಪ್ರೈಸ್ 1500 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಟಾರ್ಗೆಟ್ ಪ್ರೈಸ್ ಕೊಡೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಈ ಪೋರ್ಟ್ ಬಿಸ್ನೆಸ್ ಏನಿದೆ ಇದು ಲಾಂಗ್ ಟರ್ಮಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಬಿಸ್ನೆಸ್ಸಲ್ಲಿ ಹೊಸ ಕಸ್ಟಮರ್ಸ್ನ ಟೈಮ್ ಟು ಟೈಮ್ ಅಟ್ರಾಕ್ಟ್ ಮಾಡ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಬಿಸ್ನೆಸ್ಸಲ್ಲಿ ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಇರುತ್ತೆ, ಅದರಿಂದ ಕೇಪೆಕ್ಸ್ ಕೂಡ ಮಾಡ್ತಾರೆ ಕಮಿಂಗ್ ಟೈಮಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇಯರ್ ಆನ್ ಇಯರಲ್ಲಿ ಕಾರ್ಗೋ ವಾಲ್ಯೂಮ್ಸ್ ನೋಡಿಕೊಂಡ್ರೆ 7% ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ಕಾರ್ಗೋ ವಾಲ್ಯೂಮ್ಸ್ ಗೈಡೆನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ಥರ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಈ ಅದಾನಿ ಪೋರ್ಟ್ಸ್ ಕಂಪನಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 30 to 40% ಕರೆಕ್ಟ್ ಆಗಿದ್ದಾರೆ. ಅದಕ್ಕೋಸ್ಕರ ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾ ಹೋಗ್ತಾರೆ ಅಂತ. ನೆಕ್ಸ್ಟ್ ವೊಡಾಫೋನ್ ಐಡಿಯಾ. ಈ ಕಂಪನಿ ಬಗ್ಗೆ ಬ್ಯಾಂಕ್ ಗ್ಯಾರಂಟೀಸ್ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ಈ ಬ್ಯಾಂಕ್ ಗ್ಯಾರಂಟೀಸ್ ಪೇ ಮಾಡಬೇಕು, ಡೆಡ್ಲೈನ್ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಈ ಬ್ಯಾಂಕ್ ಗ್ಯಾರಂಟೀಸ್ ಎಷ್ಟಿದೆ ಅಂತ ನೋಡಿಕೊಂಡ್ರೆ ನಿಯರ್ಲಿ 6000 crores ಇದೆ. ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಬೇಕು ಅಂತ ವೊಡಾಫೋನ್ ಐಡಿಯಾದವ್ರಿಗೆ ಹೇಳಿದ್ದಾರೆ. ನೋಡೋಣ ಈ ಬ್ಯಾಂಕ್ ಗ್ಯಾರಂಟೀಸ್ ಎಲ್ಲ ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ. ಮತ್ತು ರೀಸೆಂಟ್ ಟೈಮಲ್ಲೂ ಒಂದು ಸಲ ಮಾತಾಡ್ಕೊಂಡಿದ್ವಿ, ಬ್ಯಾಂಕ್ ಗ್ಯಾರಂಟೀಸ್ನ ಗೌರ್ಮೆಂಟ್ ಅವರು ವೇವ್ ಆಫ್ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿತ್ತು. ಇವಾಗ ಫ್ರೆಂಡ್ಸ್ ನೀವಿಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇವಾಗ ಬ್ಯಾಂಕ್ ಗ್ಯಾರಂಟೀಸ್ ಏನಿದೆ ಇದು ತುಂಬ ವರ್ಷದಿಂದ ಇವರು ಡ್ಯೂ ಇರಿಸ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಸರ್ಟನ್ ಪೀರಿಯಡಲ್ಲಿ ಏನು ಬ್ಯಾಂಕ್ ಗ್ಯಾರಂಟೀಸ್ ಇತ್ತು ಅದನ್ನು ಮಾತ್ರನೇ ವೇ ಆಫ್ ಮಾಡ್ತೀವಿ ಅಂತ ಹೇಳಿರೋದು. ಮಿಕ್ಕಿರೋ ಬ್ಯಾಂಕ್ ಗ್ಯಾರಂಟೀಸ್ ಏನಿದ್ದಾವೆ ಅದು ಕಂಪನಿನೇ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಅಪ್ಡೇಟ್ ಆಗ್ತಾ ಇರೋದು. ನೆಕ್ಸ್ಟ್ NTPC ಮತ್ತು NTPC ಗ್ರೀನ್ ಎನರ್ಜಿ ಇವರು ಛತ್ತೀಸ್ಗಢ ಗೌರ್ಮೆಂಟ್ ಜೊತೆ ಮಲ್ಟಿಪಲ್ ಅಗ್ರಿಮೆಂಟ್ಸ್ನ ಸೈನ್ ಮಾಡಿದ್ದಾರೆ. ಇದರಲ್ಲಿ 96,000 crores ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಈ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ, ನ್ಯೂಕ್ಲಿಯರ್ ಎನರ್ಜಿ ಮತ್ತು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ NTPC ಮತ್ತು NTPC ಗ್ರೀನ್ ಎನರ್ಜಿ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಟಾಟಾ ಕ್ಯಾಪಿಟಲ್ IPO. ಈ IPO ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಈ ಟಾಟಾ ಕ್ಯಾಪಿಟಲ್ ಅವರು ಈ IPOದಲ್ಲಿ 17,000 crores ರೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ IPO ಬರೋದಕ್ಕೂ ಮುಂಚೆ ಈ ಟಾಟಾ ಕ್ಯಾಪಿಟಲ್ ಮತ್ತು ಟಾಟಾ ಮೋಟರ್ಸ್ ಫಿನಾನ್ಸ್ ಮರ್ಜ್ ಮಾಡಬೇಕು ಅಂತ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಮರ್ಜರ್ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಮತ್ತು ಈ ಟಾಟಾ ಕ್ಯಾಪಿಟಲ್ ಅವರು ಮಾರ್ಕೆಟ್ಗೆ ಯಾವಾಗ ಲಿಸ್ಟ್ ಆಗ್ತಾರೆ ಅಂತ. ಅದ್ರ ಜೊತೆಗೆ ಫ್ರೆಂಡ್ಸ್ ಇವಾಗ ನಮ್ಮ ಮಾರ್ಕೆಟ್ ಟೈಮಲ್ಲಿ ಏತರ್ ಎನರ್ಜಿ ಕೂಡ ಈ ಏಪ್ರಿಲ್ ಒಳಗಡೆ IPOಗೆ ಬರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಕಮಿಂಗ್ ನೆಕ್ಸ್ಟ್ 2 ವೀಕ್ಸಲ್ಲಿ DRHP ಕೂಡ ಸಬ್ಮಿಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.